ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಮುಂದಿನ ತಿಂಗಳೇ ಸ್ಯಾಮ್ ಸಮೀರ್ ಅವರ ಎಂಗೇಜ್ಮೆಂಟ್. ಅದು ಯಾವತ್ತು, ಯಾವ ಡೇಟ್ ಅಂತ ನಾನು ಮುಂದೆ ಎಲ್ಲ ಹೇಳ್ತಾ ಹೋಗ್ತೀನಿ. ನಿಜವಾಗಿಯೂ ಸ್ಯಾಮ್ ಸಮೀರ್ನಂತ ಹುಡುಗ ಸಿಗೋದಕ್ಕೆ ತುಂಬ ಜನ ಹುಡುಗಿರು ಲಕ್ ಅಂತಲೇ ಹೇಳ್ಬೋದು. ತುಂಬ ಜನ ಇವರು ನೇಹಾ ಹಾಗೂ ಸ್ಯಾಮ್ ಸಮೀರ್ ಅವರು ಫಸ್ಟು ಭೇಟಿಯಾದಾಗ, ಅದೇ ರೀತಿ ಅವರಿಬ್ಬರು ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗಂತೂ ತುಂಬ ರೇಟ್ ಮಿಲ್ತು ಅವರಿಬ್ರಿಗೂ ಸೋಷಿಯಲ್ ಮೀಡಿಯಾದಿಂದ. ಅವ್ನು ನೋಡಿದ್ರೆ ಮುಸ್ಲಿಮು, ಇವಳು ನೋಡಿದ್ರೆ ಹಿಂದೂ, ಇದೆಲ್ಲ ಲವ್ ಜಿಹಾದ್, ಸುಮ್ಮನೆ ಮೋಸ ಮಾಡ್ತಾನೆ. ಮೊದಲೆಲ್ಲ ವ್ಯೂಸು ಫಾಲೋವರ್ಸ್ಗೋಸ್ಕರ ಧನುಷ್ಟಿನ ಬಳಸ್ಕೊಂಡ, ಈಗ ಮತ್ತೆ ಈ ಹುಡುಗಿನ ಬಳಸ್ಕೋತಿದ್ದಾನೆ ಅಂತ ಎಲ್ಲ ಕಮೆಂಟ್ ಮಾಡ್ತಿದ್ರು. ಬಟ್ ಈಗ ಯಾರ್ಯಾರು ಹಂಗೆಲ್ಲ ಹೇಳ್ತಿದ್ರಲ್ಲ ಅವರೆಲ್ಲ ಬಾಯಿ ಮುಚ್ಕೊಂಡಿದ್ದಾರೆ, ಅವ್ರ ಬಾಯಿ ಮುಚ್ಚಿದ್ದಾರೆ ಸ್ಯಾಮ್ ಸಮೀರ್ ಅವರು ಅಂತಲೇ ಹೇಳ್ಬೋದು. ಮೊದಲಿಗೆ ಸ್ಯಾಮ್ ಸಮೀರ್ ಅವರು ಮುಸ್ಲಿಂ ಆಗೋದೇ ಇಲ್ಲ, ಯಾಕಂದರೆ ಅವ್ರ ತಂದೆ ಬಂದು ಹಿಂದೂ, ತಾಯಿ ಬಂದು ಮುಸ್ಲಿಂ ಆಗಿರ್ತಾರೆ. ಸೊ ಹಾಗಾಗಿ ಅವ್ರ ತಂದೆ ಕಡೆ ಬರೋದ್ರಿಂದ ಅವರು ಹಿಂದೂನೇ ಆಗ್ತಾರೆ. ನೀವು ಸ್ಯಾಮ್ ಸಮೀರ್ ಅವರ ಅಕ್ಕನ್ನ ಕೂಡ ನೋಡಿರ್ತೀರಾ. ಅವರು ಕೂಡ ಹಣೆಗೆ ಬೊಟ್ಟು ಇಟ್ಕೊಳ್ತಾರೆ, ಸೀರೆ ಉಟ್ಕೊಳ್ತಾರೆ. ಅವರು ಯಾವತ್ತೂ ಬುರ್ಕ್ ಹಾಕಿರೋದು ನೀವು ಯಾವತ್ತೂ ನೋಡಿರೋದಕ್ಕೆ ಚಾನ್ಸ್ ಇಲ್ಲ. ಸೊ ಹಾಗಾಗಿ ಇವರು ಹಿಂದೂಗೆ ಬರ್ತಾರೆ. ಈಗ ಸ್ಯಾಮ್ ಸಮೀರ್ ಅವರು ಎಲ್ಲ ದೇವಸ್ಥಾನ ಅಂತೆ, ಅವ್ರ ಮನೆ ಪೂಜೆ ಅಂತೆ, ಪ್ರತಿಯೊಂದು ಕೂಡ ಅವ್ರ ಮನೆ ಮಾಡ್ತಾರೆ. ಅವ್ರ ಹುಡುಗಿಗೆ ಏನೇನು ಬೇಕು, ಡೈಮಂಡಲ್ಲಿ ನೆಕ್ಲೆಸ್ ಅಂತೆ, ಓಲೆ ಅಂತೆ, ಉಂಗುರ ಅಂತೆ. ಅದೇ ರೀತಿ ಮೊನ್ನೆ ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ನೇ ಮುರಿದಾಕಿದ್ದಾರೆ ಅವ್ರ ಹುಡುಗಿಗೋಸ್ಕರ. ಅಂದರೆ ಎಲ್ಲರೂ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವ್ರಿಗೆಲ್ಲ ದುಡ್ಡು ಬರುತ್ತೆ ಯೂಟ್ಯೂಬಿಂದ, ಅದಕ್ಕೋಸ್ಕರ ಮಾಡಿದ್ದಾನೆ ಅಂತ ಹೇಳ್ಬೋದು. ಇದಕ್ಕಿಂತ ಜಾಸ್ತಿ ದುಡಿಯೋರು ಇದ್ದಾರೆ ಯೂಟ್ಯೂಬ್ನಲ್ಲಿ. ನೀವೆಲ್ಲ ಹಿಂದಿ ಯೂಟ್ಯೂಬರ್ಸ್ನ ನೋಡಿರ್ಬೋದು. ಇದಕ್ಕಿಂತ ಡಬಲ್ ದುಡಿತಾರೆ ಅವರೆಲ್ಲ. ಎಲ್ಲರೂ ಕೂಡ ಆ ಥರ ಮಾಡೋಕ್ಕಾಗೋದಿಲ್ಲ. ಅವ್ರ ಹುಡುಗಿಗೆ ಅವರು ಆ ಥರ ಮಾಡಬೇಕು ಅಂತ ಅನಿಸಿ, ಅವ್ರನ್ನ ಹುಡುಗಿನ ಇಂಪ್ರೆಸ್ ಮಾಡಬೇಕು ಅಂತ ಅನಿಸಿ ಅವ್ರು ಮಾಡಿರೋದು. ಈಗ ತುಂಬ ಜನರ ಹುಡುಗಿರ ಡ್ರೀಮ್ ಆಗಿದ್ದಾರೆ ಸ್ಯಾಮ್ ಸಮೀರ್ ಅವರು ಅಂತ ಹೇಳ್ಬೋದು. ಏಕೆಂದರೆ ಈ ಥರ ನಮಗೂ ಒಬ್ಬ ಹುಡುಗ ಸಿಗಬೇಕಪ್ಪ, ಈ ಥರ ಲಾಯಲ್ ಆಗಿರೋನು ಅಂದರೆ ಸ್ಯಾಮ್ ಸಮೀರ್ ಅವ್ರಿಗೆ ತುಂಬ ಜನ ಕೈ ಕೊಟ್ಟಿದ್ದಾರೆ ಹುಡುಗಿರು. ಸೊ ಅದೇ ರೀತಿ ಈಗ ಒಬ್ಬಳು ಲಾಯಲ್ ಆಗಿರೋ ಹುಡುಗಿ ಸಿಕ್ಕಿದ್ದಾಳೆ, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ. ಅವ್ರ ಫ್ಯಾಮಿಲಿ, ನೇಹವ್ರ ಫ್ಯಾಮಿಲಿ ಇರ್ಬೋದು, ಇವ್ರ ಫ್ಯಾಮಿಲಿ ಇರ್ಬೋದು, ಪ್ರತಿಯೊಬ್ಬರು ಕೂಡ ಹೊಂದಾಣಿಕೆಯಿಂದ ತುಂಬ ಚೆನ್ನಾಗಿದ್ದಾರೆ. ಈಗ ಆಲ್ರೆಡಿ ನೇಹಾ ಹಾಗೂ ಸ್ಯಾಮ್ ಸಮೀರ್ ಅವರ ಹೂ ಮುಡ್ಸೋ ಶಾಸ್ತ್ರ ಆಗಿದೆ. ತುಂಬ ಜನ ಅಂದರೆ ಹೂ ಮುಡ್ಸೋ ಶಾಸ್ತ್ರ ಅಂದರೆ ಹೋಗಿ ನೋಡಿರೋದು, ಹುಡುಗಿನ ಮನೆಗೆ ಹೋಗಿ ಹುಡುಗಿ ನೋಡಿರೋದು ಅದೆಲ್ಲ ಮುಗ್ದಿದೆ. ತುಂಬ ಜನ ಅಂದ್ಕೊಂಡಿದ್ದಾರೆ ಅವಾಗಲೇ ಎಂಗೇಜ್ಮೆಂಟೇ ಆಗೋಗಿದೆ ಅಂತ, ಏಕೆಂದರೆ ಅಷ್ಟು ಗ್ರ್ಯಾಂಡಾಗಿ ನಡೀತು. ಸೊ ಹಾಗಾಗಿ ಈಗ ಅವರ ಎಂಗೇಜ್ಮೆಂಟ್ ಮುಂದಿನ ತಿಂಗಳು ಅವರ ಎಂಗೇಜ್ಮೆಂಟ್ ನಡೆಯಲಿದೆ. ತುಂಬ ಜನಕ್ಕೆ ಎಷ್ಟನೇ ತಾರೀಕು ಅಂತ ಗೊತ್ತಿಲ್ಲ. ಸೆಪ್ಟೆಂಬರ್ 6ನೇ ತಾರೀಕು ಇವರಿಬ್ಬರ ಎಂಗೇಜ್ಮೆಂಟ್ ನಡೆಯಲಿದೆ. ಅದಿನ್ನೂ ಗ್ರ್ಯಾಂಡಾಗೇ ಇರುತ್ತೆ. ಮುಂದಿನ ತಿಂಗಳೇ ಮದುವೆನೂ ಇರ್ಬೋದು, ಸೆಪ್ಟೆಂಬರ್ ತಿಂಗಳಲ್ಲೇ. ಆಲ್ಮೋಸ್ಟ್ ಯೂಟ್ಯೂಬರ್ಸ್ ಮದುವೆಗಳೆಲ್ಲ ಮುಂದಿನ ತಿಂಗಳೇ ನಡೆಯುತ್ತೆ. ವರುಣ್ ಆರಾಧ್ಯ ಇರ್ಬೋದು, ಸ್ಯಾಮ್ ಸಮೀರ್ ಇರ್ಬೋದು, ಇನ್ನು ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ. ಅವರು ಎಲ್ಲರ ಮದುವೆ ಕೂಡ ಮುಂದಿನ ತಿಂಗಳೇ ಆಗಲಿದೆ. ನಿಮಗೆಲ್ಲ ಏನು ಅನಿಸುತ್ತೆ ಸ್ಯಾಮ್ ಸಮೀರ್ ಹಾಗೂ ನೇಹಾರ್ ಅವರ ಲವ್ ಸ್ಟೋರಿ, ಅವರಿಬ್ಬರ ಪ್ರೀತಿ ಲವ್ ನೋಡಿ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಸ್ಯಾಮ್ ಸಮೀರ್ ಅವರ ಅವರ ಲವ್ವರ್ ಯಾರು ಅಂತ ನಾನು ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ರಿವೀಲ್ ಮಾಡಿದ್ದೀನಿ. ಬಟ್ ಇನ್ನೂ ನಿಮಗೆ ಕನ್ಫರ್ಮ್ ಆಗಬೇಕು ಅಂದರೆ, ಎಲ್ಲ ರೀತಿಯ ಕನ್ಫರ್ಮ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಾಕ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅವರು ಮುಂದಿನ ತಿಂಗಳು ಎಂಗೇಜ್ಮೆಂಟ್ ಆಗ್ತಿರೋದು ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.